ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಳೆದ ನಮ್ಮ ಹಲವಾರು ಟ್ರಿಪ್ ಪ್ಲ್ಯಾನ್ಗಳನ್ನು ನೋಡಿ ಗದಗನ ಒಬ್ಬ ಶಿಕ್ಷಕರು, ಪ್ರೌಢಶಾಲೆ ಶಿಕ್ಷಕರಾದಂಥ ಗದಗ ಜಿಲ್ಲೆಯ ಕಡ್ಕೊಳ ಗ್ರಾಮದವರು ಒಂದು ಹೈಸ್ಕೂಲ್ದವರು ಸರ್ ಕಾಲ್ ಮಾಡಿದರು. ಸರ್, ಡಿಸೆಂಬರಲ್ಲಿ ಇವಾಗ ಶೈಕ್ಷಣಿಕ ಪ್ರವಾಸ ಸ್ಟಾರ್ಟ್ ಆಗಿದೆಯಲ್ಲ, ಪ್ರಾರಂಭವಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಚಾನಲೆಲ್ಲ ನೋಡಿದೆ. ತುಂಬ ಚೆನ್ನಾಗಿ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ. ನಮಗೊಂದು ಪ್ಲ್ಯಾನ್ ಮಾಡಿಕೊಡ್ರಿ ಸರ್. ನಮ್ಮ 4 ದಿನದ ಶಾಲಾ ಪ್ರವಾಸವಿದೆ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಕೇಳಿದೆ ಯಾವ್ಯಾವ ಪ್ಲೇಸ್ಗೆ ಹೋಗಬೇಕಂತ. ಅವರಿಗೆ ಒಂದು ಯಾವ್ಯಾವ ಪ್ಲ್ಯಾನ್ ಮಾಡ್ಕೊಂಡ್ರೆ ಅದ್ರ ಪ್ರಕಾರ ಹೇಳಿ ಅದರೊಂದು ನೀಟಾಗಿ ಒಂದು ಪ್ಲ್ಯಾನ್ ಮಾಡಿಕೊಡ್ತೀನಿ. ಎಷ್ಟು ಬಜೆಟ್ನಲ್ಲಿ ಬೇಕು, ನಿಮ್ಮ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, ಎಷ್ಟು ನೀವು ಒಂದು ಪರ್ ಮೆಂಬರಿಗೆ ಎಷ್ಟು ಚಾರ್ಜ್ ಮಾಡಬೇಕಂತಂದ್ರೆ ಆ ನಿಟ್ಟಿನಲ್ಲಿ ಮಾಡಿದೆ. ಆ ನಿಟ್ಟಿನಲ್ಲಿ ಈ ಒಂದು ಪ್ಲ್ಯಾನ್ ಯಾವ ರೀತಿ ಇದೆ ಅಂದರೆ 4 ದಿನ 4 days 4 nights ಅಲ್ಲಿದಿಂದ ಅವರು ಗದಗ ಜಿಲ್ಲೆಯ ಕಡ್ಕೊಳದವರು. ಅಲ್ಲಿಂದ ನಾವು ಪ್ರವಾಸ ಸ್ಟಾರ್ಟ್ ಆಗೋದು ಅಲ್ಲಿಂದನೇ ಮಾಡ್ತಾ ಇದ್ದೀನಿ. ಅಲ್ಲಿಂದ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಸಹಸ್ರಲಿಂಗ. ಕಡ್ಕೊಳದಿಂದ ಸಹಸ್ರಲಿಂಗ 139 ಕಿಲೋಮೀಟರ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಬಿಡಬೇಕಾಗತ್ತೆ. ಅವರು 6 ಗಂಟೆ ಅಂತ ಟೈಮ್ ಹೇಳಿದ್ದೀನಿ. 6-7 ಗಂಟೆ ಆಗ್ಬೋದು. ಆ ಥರ ಅವರು ಎಷ್ಟು ಟೈಮ್ ಜಲ್ದಿ ಬಿಡ್ತಾರೆ ಅಷ್ಟು ಅವರಿಗೆ ಪ್ಲೇಸಸ್ನ ಕವರ್ ಮಾಡ್ಬೋದು. ಅದಂತಂದ್ರೆ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಸಹಸ್ರಲಿಂಗ ಆದ ನಂತರ ಅಲ್ಲಿಂದ ಶಿರ್ಸಿ 14 ಕಿಲೋಮೀಟರ್ ಇದೆ. ಶಿರ್ಸಿ ಆದ ನಂತರ ಮೂರನೇ ಪ್ಲೇಸ್ ಬಂತು. ಫಸ್ಟ್ ಡೇ 3rd ಪ್ಲೇಸ್ ಬಂದ್ಬಿಟ್ಟು ಬನವಾಸಿ. ಅಲ್ಲಿಂದ 24 ಕಿಲೋಮೀಟರ್ ಬನವಾಸಿ ಇದೆ. ಇಲ್ಲಿಂದ ಶಿರ್ಸಿಯಿಂದ ಬನವಾಸಿ 24 ಕಿಲೋಮೀಟರ್ ಇದೆ 3rd ಪ್ಲೇಸು. 4th ಪ್ಲೇಸ್ ಬಂದ್ಬಿಟ್ಟು ಅಲ್ಲಿಂದ ಜೋಗ್ ಫಾಲ್ಸ್. ಅಲ್ಲಿಂದ 59 ಕಿಲೋಮೀಟರ್ ಇದೆ. 4th ಪ್ಲೇಸ್ ಬಂದುಬಿಟ್ಟು ಜೋಗ್ ಫಾಲ್ಸ್. ಈವ್ನಿಂಗ್ ಆಗುತ್ತೆ ಅಲ್ಲಿ ರೀಚ್ ಆಗೋಕ್ಕೆ. ಅಲ್ಲಿ ಈವ್ನಿಂಗ್ ಎಲ್ಲ ಮುಗಿಸ್ಕೊಂಡು ನೈಟ್ ಸೀದಾ ನೇರವಾಗಿ ಹಾಟ್ ಬಂದುಬಿಟ್ಟು ಕೊಲ್ಲೂರು ಮೂಕಾಂಬಿಕೆ ಜೋಗ್ ಫಾಲ್ಸ್ ಇಂದ 91 ಕಿಲೋಮೀಟರ್ ಇದೆ. ಸ್ಟೇ ಬಂದುಬಿಟ್ಟು ನಾವು ಅಲ್ಲೇ ಮಾಡ್ತಾಯಿದ್ದೀವಿ. ಫಸ್ಟ್ ಡೇ ನಮ್ಮ ಶೋ ಬಂದುಬಿಟ್ಟು ಆಮೇಲೆ ಕೊಲ್ಲೂರು ಮೂಕಾಂಬಿಕೆ ನಂತರ ಮುಂದಿನ 2ನೇ ದಿನದ ನಮ್ಮ ಮೊದಲನೇ ಪ್ಲೇಸ್ ಬಂದುಬಿಟ್ಟು ಬೈಂದೂರು ಏನಾಗುತ್ತೆ ಅಂದ್ರೆ ಕೊಲ್ಲೂರು ಮೂಕಾಂಬಿಕೆಯಿಂದ ಬೈಂದೂರು 32 ಕಿಲೋಮೀಟರ್ ಇದೆ. ಅಲ್ಲಿಂದ ಹಾಫ್ ಆನ್ ಅವರ್ ಅರ್ಲಿ ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಮಾಡ್ಕೊಂಡು ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಿಡ್ಬೋದು. ಇಲ್ಲಾಂದ್ರೆ ಬೈಂದೂರಲ್ಲಿ ಮಾಡ್ಕೋಬೋದು, ಇಲ್ಲಾಂದ್ರೆ ಕುಂದಾಪುರ ಅಂದವೇ ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಫಸ್ಟ್ 2ನೇ ದಿನದ ಮೊದಲನೇ ಪ್ಲೇಸ್ ಬಂದುಬಿಟ್ಟು ಬೈಂದೂರು ಆದ ನಮಗೆ ಬೈಂದೂರಿಂದ ಮರವಂತೆ ಬಂದುಬಿಟ್ಟು 32 ಕಿಲೋಮೀಟರ್ ಇದೆ. ಬೈಂದೂರಿಂದ ಮರವಂತೆ 32 ಕಿಲೋಮೀಟರ್ ಇದೆ. ಮರವಂತೆ ಬೀಚ್ ಆಮೇಲೆ ಅಲ್ಲಿ ನೇರವಾಗಿ ಮಲ್ಪೆ ಬೀಚ್, ಉಡುಪಿ ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೀವಿ. ಮಲ್ಪೆ ಬೀಚ್ ಬಂದುಬಿಟ್ಟು 40 ಕಿಲೋಮೀಟರ್ಸ್ ಇದೆ. ಅಲ್ಲಿಂದ ಮಲ್ಪೆ ಬೀಚಿಂದ 4th ಪ್ಲೇಸ್ ಬಂದುಬಿಟ್ಟು ಉಡುಪಿ. 2ನೇ ದಿನದ 4ನೇ ಪ್ಲೇಸ್ ಬಂದುಬಿಟ್ಟು ಉಡುಪಿ ಶ್ರೀಕೃಷ್ಣ ಟೆಂಪಲ್. 5ನೇ ಪ್ಲೇಸ್ ಬಂದುಬಿಟ್ಟು ಅಲ್ಲಿಂದ ಉಡುಪಿ ಟೆಂಪಲ್ ನೋಡಿದ್ಮೇಲೆ ಅಲ್ಲಿಂದ ಕಾರ್ಕಳ. ಅಲ್ಲಿಂದ ಉಡುಪಿ ಶ್ರೀಕೃಷ್ಣ ಟೆಂಪಲಿಂದ ಕಾರ್ಕಳ ಬಂದುಬಿಟ್ಟು 37 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನೇರವಾಗಿ ಅಲ್ಲಿಂದ ಸುಳ್ಯ ನೈಟ್ 2ನೇ ದಿನದ ನೈಟ್ ಸ್ಟೇ ಬಂದುಬಿಟ್ಟು ಸುಳ್ಯದಾಗ ಮಾಡ್ತಾರೆ. 2ನೇ ದಿನದ ನೈಟ್ ಸ್ಟೇ ಬಂದುಬಿಟ್ಟು ಸುಳ್ಯದಲ್ಲಿ ಮಾಡಿದ್ವಿ. ಅಲ್ಲಿ ನಂತರ 3ನೇ ದಿನದ ಮೊದಲನೇ ಪ್ಲೇಸ್ ಬಂದುಬಿಟ್ಟು ತಲಕಾವೇರಿ. ಸುಳ್ಯದಿಂದ ತಲಕಾವೇರಿ ಬಂದುಬಿಟ್ಟು 57 ಕಿಲೋಮೀಟರ್ ಇದೆ. ಸ್ವಲ್ಪ ಬೇಗ 3ನೇ ದಿನ ಬೇಗ ಅರ್ಲಿ ಮಾರ್ನಿಂಗ್ ಜಲ್ದಿ ಬಿಟ್ಟರೆ ಸಾಕಷ್ಟು ಪ್ಲೇಸನ್ನು ಕವರ್ ಕೂಡ ಮಾಡ್ಬೋದು. ಮೊದಲನೇ ಪ್ಲೇಸ್ ಬಿಟ್ಟು ತಲಕಾವೇರಿ. ಅದಾದ ನಂತರ ತಲಕಾವೇರಿ ನೋಡಿದ ಮೇಲೆ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಮಡಿಕೇರಿ ಪೋರ್ಟ್. ಅಲ್ಲಿಂದ 43 ಕಿಲೋಮೀಟರ್ ಇದೆ, 43 ಕಿಲೋಮೀಟರ್ಸ್. ಅದಾದ ನಂತರ ರಾಜಾ ಸೀಟ್ ಗಾರ್ಡನ್ ಅಂತ ಅಲ್ಲೇ ಮಡಿಕೇರಿಯಲ್ಲೇ ಪೋರ್ಟಿಂದ ಒಂದು ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ಒಳಗಡೆ ಆಗುತ್ತೆ. 800-900 ಮೀಟರ್ಸ್ನಲ್ಲಿದೆ. ಅದಾದ ನಂತರ 4ನೇ ಪ್ಲೇಸ್ ಬಂದುಬಿಟ್ಟು 3ನೇ ದಿನದ 4ನೇ ಪ್ಲೇಸ್ ಅಬೆ ಫಾಲ್ಸ್. ಅಲ್ಲಿಂದ 7 ಕಿಲೋಮೀಟರ್ ಇದೆ. ಈ ರಾಜಾ ಸೀಟ್ ಗಾರ್ಡನ್ನಿಂದ ಅಬೆ ಫಾಲ್ಸು 7 ಕಿಲೋಮೀಟರಲ್ಲಿದೆ, ನೋಡ್ಬೋದು. ಅದಾದ ನಂತರ ಅಲ್ಲಿಂದ ಅಬೆ ಫಾಲ್ಸ್ ಆದ ನಂತರ ಅಲ್ಲಿಂದ ನೇರವಾಗಿ ಕುಕ್ಕೆ ಸುಬ್ರಹ್ಮಣ್ಯಂ ಹೋಗ್ತಾ ಇದ್ದೀವಿ. 5ನೇ ಪ್ಲೇಸ್ 3ನೇ ದಿನದ್ದು. 5ನೇ ಪ್ಲೇಸ್ ಬಂದುಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ. ಅಲ್ಲಿ ನನ್ನ ಪ್ರಕಾರ 5-5:30 ಗಂಟೆ ತನಕ ರೀಚ್ ಆಗ್ಬೋದು. ಅದಾದ ನಂತರ ಧರ್ಮಸ್ಥಳವನ್ನು ನೈಟ್ ಸ್ಟೇ 3ನೇ ದಿನದ್ದು ನೈಟ್ ಸ್ಟೇವನ್ನು ಧರ್ಮಸ್ಥಳ ಮಾಡ್ತಾ ಇದ್ದೀವಿ. ಅದಾದ ನಂತರ ಅಲ್ಲಿಂದ 4ನೇ ದಿನದ ಮೊದಲನೇ ಪ್ಲೇಸ್ ಬಂದುಬಿಟ್ಟು ಅಲ್ಲಿಂದ ಕಳಸ, ಧರ್ಮಸ್ಥಳ ಟು ಕಳಸ 88 ಕಿಲೋಮೀಟರ್ ಇದೆ.
ಅದೇ ಎರಡನೇ ಪ್ಲೇಸ್ ಬಂದುಬಿಟ್ಟು ಹೊರನಾಡು. ಅಲ್ಲಿಂದ ಕಳಸದಿಂದ ಹೊರನಾಡು 6 ಕಿಲೋಮೀಟರ್ ಇದೆ. ಹೊರನಾಡು ಅಂದ ನಂತರ ಗಣಪತಿ ಟೆಂಪಲ್ ನೋಡ್ಬೋದು. ಅದಾದ ನಂತರ 3ನೇ ಪ್ಲೇಸ್. 4ನೇ ಪ್ಲೇಸ್ ಬಂದುಬಿಟ್ಟು ಕುದುರೆಮುಖ ಆದ ನಂತರ ಅಲ್ಲಿಂದ ಶೃಂಗೇರಿ. ಕುದುರೆಮುಖದಿಂದ ಶೃಂಗೇರಿ ಬಂದುಬಿಟ್ಟು 56 ಕಿಲೋಮೀಟರ್ ಇದೆ. ಅಲ್ಲಿಂದ ಶೃಂಗೇರಿ ಆದಮೇಲೆ ಅಲ್ಲಿಂದ ಕುಪ್ಪಳ್ಳಿ 39 ಕಿಲೋಮೀಟರ್ ಇದೆ. 39 ಕುಪ್ಪಳ್ಳಿಯಿಂದ ತೀರ್ಥಹಳ್ಳಿ ನೋಡೋವರೆಗೂ 5 ಗಂಟೆ ಆಗ್ಬೋದು. ಅಲ್ಲಿಂದ ನೇರವಾಗಿ ಆಗುಂಬೆ 5 ಗಂಟೆಗೆ ಅಲ್ಲಿ ಎಕ್ಸಾಕ್ಟ್ ನೀವು ತೀರ್ಥಹಳ್ಳಿಯಿಂದ ಬಿಡಬೇಕು. 6 ಗಂಟೆ ತನಕ ಅಲ್ಲಿ ರೀಚ್ ಆಗಬೇಕಂತ ಪ್ಲ್ಯಾನ್ ಇದೆ. ಆಗುಂಬೆ ರೀಚ್ ಆಗೋರಿಗೆ 6 ಗಂಟೆ ತನಕ ರೀಚ್ ಆಗ್ತೀರಾ. ಆಗುಂಬೆಯಿಂದ ನೇರವಾಗಿ ಲಾಸ್ಟ್ ಪ್ಲೇಸ್ ಬಂದುಬಿಟ್ಟು ನಮ್ಮ ಟ್ರಿಪ್ನ ಕೊನೆಯ ಪ್ಲೇಸ್ ಆಗುಂಬೆ. ಅಲ್ಲಿಂದ ಸಾಯಂಕಾಲ ನೈಟ್ ಜರ್ನಿ ಮಾಡ್ಬೋದು. ಅಲ್ಲಿಂದ ರಿಟರ್ನ್ ಜರ್ನಿ ಟು ಕಡ್ಕೋಳ ಗದಗ ತಾಲೂಕು. ಟೋಟಲ್ ಆಗಿ ಈ 4 ದಿನದ ಪ್ರವಾಸ 4 ನೈಟ್ ಸ್ಟೇ ಮಾಡ್ಬೇಕು, 3 ನೈಟ್ ಸ್ಟೇ ಮಾಡಬೇಕಾಗತ್ತೆ. 4 ಡೇ 1 ನೈಟ್ ಜರ್ನಿ ಇರುತ್ತೆ. ಈ ರೀತಿ ನಿಮ್ಮ ಟ್ರಿಪ್ ಪ್ಲ್ಯಾನ್ ಇದೆ. ಟೋಟಲ್ ಆಗಿ 1350 ಕಿಲೋಮೀಟರ್ ಆಗುತ್ತೆ. 1350 ಟೋಟಲ್ ಕಿಲೋಮೀಟರ್ ಆಗುತ್ತೆ ಪರ್ ಸ್ಟೂಡೆಂಟ್. ಮೇ ಬಿ ನನ್ನ ಪ್ರಕಾರ ನೋಡೋದಾದರೆ ಒಂದು 1600-1700 ರೂಪಾಯಿ ಪರ್ ಸ್ಟೂಡೆಂಟ್ ಫೀಸನ್ನು ಕಲೆಕ್ಟ್ ಮಾಡ್ಕೋಬೋದು. ಈ ರೀತಿ ನಮ್ಮ ಟ್ರಿಪ್ ಪ್ಲ್ಯಾನ್ ಇರುತ್ತೆ. ನಿಮಗೆ ಈ ಪ್ಲ್ಯಾನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಮತ್ತೊಂದು ಪ್ಲ್ಯಾನ್ ಜೊತೆಗೆ ಸಿಗೋಣ. ಮತ್ತು ಯಾವುದೇ ಟ್ರಿಪ್ಪಿನ ಮಾಹಿತಿ ಬೇಕಾಗಿದ್ದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸ್ಬೋದು ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕೂಡ ತಿಳಿಸ್ಬೋದು. ಮತ್ತೊಂದು ಟ್ರಿಪ್ ಪ್ಲ್ಯಾನ್ ಜೊತೆ ಸಿಗೋಣ ಅಂತ ಹೇಳ್ತಾ ಇಲ್ಲೇ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.